ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡಿ, ಮನೆ ಕೆಲಸ ಅಂದರೆ ಎಷ್ಟಿರುತ್ತೆ ಅಂತ. ಮಾಮೂಲಿ ಮಂತ್ಲಿ ಕ್ಲೀನಿಂಗು 15 ಡೇಸ್ಗೊಂದು ಸಾರಿ ಕ್ಲೀನ್ ಮಾಡ್ಕೊತೀವಿ. ಬಟ್ ಮಂತ್ಲಿ ಕ್ಲೀನಿಂಗಲ್ಲಿ ಇರೋವಷ್ಟು ಕೆಲಸ 15 ಡೇಸ್ ಒನ್ಸ್ ಮಾಡ್ತೀವಲ್ಲ ಕ್ಲೀನಿಂಗು, ಅಷ್ಟು ಇರಲ್ಲ. ಯಾಕೆ ಅಂದರೆ ಮಂತ್ಲಿ ಕ್ಲೀನಿಂಗಲ್ಲಿ ನಾವು ಡೀಪ್ ಕ್ಲೀನಿಂಗ್ ಎಲ್ಲ ಸಂದಿ ಎಲ್ಲ ಕಾಟಡಿ, ಬೀರು ಅಡಿ, ಈ ಥರ ಮೂಲೆನೂ ಧೂಳೆಲ್ಲ ತೆಕ್ಕೊಳ್ತೀವಿ. ಈ ಗೋಡೆಗಳೆಲ್ಲ ಎಲ್ಲ ಸೆಲ್ಬೆ ಕಟ್ಟಿರುತ್ತೆ, ಅದೆಲ್ಲ ಕ್ಲೀನಿಂಗ್ ಮಾಡ್ಕೊತೀವಿ. ಈಗ ಮಳೆಗಾಲ ಬೇರೆ ಅಲ್ಲ. ಮಳೆಗಾಲ ಅಂದ್ರೇ ಸರಿಯಾಗಿ ಮಳೆ ಬರ್ತಿಲ್ಲ, ಆದ್ರೂ ಒಂದೊಂದು ಟೈಮ್ ಮಳೆ ಬರುತ್ತಲ್ಲ, ಹಾಗಾಗಿ ಕ್ಲೀನಿಂಗ್ ಮಾಡಿಕೊಳ್ಳೇಬೇಕು. ಮಂತ್ಲಿ ಕ್ಲೀನಿಂಗ್ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಮನೇಲಿ ಅಷ್ಟು ಕೆಲಸ ಇರುತ್ತೆ. ಅಯ್ಯೋ, ಎಷ್ಟೊತ್ತಿಗೆ ಮುಗ್ದು ಬಿಡುತ್ತಪ್ಪ ಕೆಲಸ ಕ್ಲೀನಿಂಗ್ ಮಾಡಿ ಸಾಕಾಗೋಗ್ಬಿಡುತ್ತೆ. ನಾನು ಕ್ಲೀನ್ ಅಂತ ನಿಂತ್ಕೊಂಡ್ಬಿಟ್ರೆ ಫುಲ್ಲು ಡೀಪ್ ಕ್ಲೀನಿಂಗ್, ಸ್ವಲ್ಪನೂ ಡಸ್ಟ್ ಇರಬಾರ್ದು. ಅದರಲ್ಲೂ ನನ್ನ ಕಾಲಿಗೆ ಸ್ವಲ್ಪನೂ ಧೂಳು ಏನೇ ಆಗಲಿ ಗಲೀಜು ಸಿಗಬಾರ್ದು. ಇಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ ಕ್ಲೀನಿಂಗ್ ಮಾಡೋವರೆಗೂ. ಒಂದು ಸ್ವಲ್ಪ OCD ಜಾಸ್ತಿ ನನಗೆ, ಹಂಗಾಗಿ ಎಲ್ಲೋದ್ರೂ ಕ್ಲೀನಿಂಗ್ ಮೇಂಟೈನ್ ಮಾಡ್ತೀನಿ. ಕ್ಲೀನ್ ಇಲ್ಲ ಅಂದರೆ ಒಬ್ಬೊಬ್ಬರು ಇರ್ತಾರೆ, ಕ್ಲೀನ್ ಇದ್ರೇನು ಇಲ್ಲ ಅಂದ್ರೇನು ಅವರು ಹಾಗೇ ಧೂಳೆಲ್ಲ ಇರುತ್ತೆ, ಅದ್ರ ಮೇಲೆ ಕುತ್ಕೊತಾರೆ, ಒದ್ದಾಡ್ತಾರೆ, ಹಾಗೆಲ್ಲ ಮಾಡ್ತಾರೆ. ಬಟ್ ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಏನೇ ಆದ್ರೂ ಪರ್ಫೆಕ್ಟಾಗಿರಬೇಕು, ಕ್ಲೀನಾಗಿರಬೇಕು, ನೋಡಲಿಕ್ಕೂ ಲುಕ್ ಆಗಿರಬೇಕು. ಆ ಥರ ನಂದು ಆ್ಯಟಿಟ್ಯೂಡು. ಕ್ಲೀನಿಂಗ್ ಮಾರ್ನಿಂಗ್ 8 o'clock ಸ್ಟಾರ್ಟ್ ಮಾಡಿದ್ದು 1:30ಗೆ ನನ್ನ ಕೆಲಸ ಮುಗ್ದಿರೋದು. ಬರೀ ಹಾಲು ಮತ್ತು ಬೆಡ್ರೂಮು ಕ್ಲೀನಿಂಗ್ ಮಾಡಿರೋದು ಅಷ್ಟೇ. ಆ 2 ಬೆಡ್ರೂಮ್ ಮತ್ತು ಹಾಲು ಕ್ಲೀನಿಂಗಿಂದನೇ 8 o'clockಯಿಂದ 1:30ವರೆಗೂ ಕ್ಲೀನ್ ಆಗಿದೆ. ಇನ್ನು ಎಷ್ಟು ಮಟ್ಟಿಗೆ ಡೀಪ್ ಕ್ಲೀನಿಂಗ್ ಮಾಡಿರಬೇಕು ಅನ್ನೋದನ್ನು ಗೆಸ್ ಮಾಡಿ. ಇದೆಲ್ಲ ಮುಗಿಸೋ ಅಷ್ಟರೊಳಗೂ ನಮಗೂ ಸಮಾಧಾನ ಇರಲ್ಲ ಕ್ಲೀನಾಗಿಲ್ಲ ಅಂದ್ರೂ. ಇದು ಹೇಗಿದೆ ನನ್ನ ನ್ಯೂ ಕ್ಲಾತ್. ಏನಾದರೂ ನೋಡಿಬಿಟ್ರೆ ನನಗೂ ಅಷ್ಟೇ, ತಗೊಳ್ಳೋವರೆಗೂ ಸಮಾಧಾನ ಇರಲ್ಲ. ಹೇಗಿದೆ ಗಾಯ್ಸ್, ಚೆನ್ನಾಗಿದೆಯಾ ನೋಡಲಿಕ್ಕೆ? ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮಂತ್ಲಿ ಕ್ಲೀನಿಂಗ್ ಬಂದುಬಿಟ್ರೆ ಏನಕ್ಕಪ್ಪ ಮಂತ್ಲಿ ಕ್ಲೀನಿಂಗ್ ಬಂದುಬಿಡುತ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ. ಏಕೆ ಅಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಹಿಂಸೆ ಅನಿಸುತ್ತೆ. ಅಯ್ಯೋ, ಸೆಕೆ ಟೈಮಲ್ಲಂತೂ ಅದರಲ್ಲೂ ಆಗೋದೇ ಇಲ್ಲ ಕ್ಲೀನಿಂಗು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಆಗಲೇ ನೋಡಿ, ಬಂದ ತಕ್ಷಣ ಮಲಿಕೊಂಡು TV ನೋಡ್ತಿರೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.